ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವು ಇಲ್ಲಿ ಜಸ್ಟ್ ನೋಡಿದ್ದೇನೆಂದರೆ ಇದು ಡಿಜಿಟಲ್ ವೋಲ್ಟ್ ಮೀಟರ್ ತೋರಿಸಿರೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಬೈಕಲ್ಲಿರುವಂಥ ಬ್ಯಾಟರಿಯ ವೋಲ್ಟೇಜ್ನ ಶೋ ಮಾಡುತ್ತೆ. ಮಲ್ಟಿಮೀಟರ್ ಬೇಕು ಅಂತ ಏನಿಲ್ಲ, ಈ ರೀಡಿಂಗ್ನ ಇದೇ ವೋಲ್ಟ್ ಮೀಟರಲ್ಲಿ ನೋಡ್ಬೋದು. ಇದು ಟಿ ವಿ ಎಸ್ದು ಮೊಬೈಲ್ ಚಾರ್ಜರು. ಪರವಾಗಿಲ್ಲ, ಚಾರ್ಜ್ ಮಾಡುತ್ತೆ. ಭಯಂಕರ ಸ್ಲೋ ಚಾರ್ಜ್ ಇರೋ ಥರ ನೋಡ್ಕೊಳ್ಳುತ್ತೆ ಅಷ್ಟೇ. ಚಾರ್ಜ್ ಜಾಸ್ತಿ ಮಾಡುತ್ತೆ, ವೇಸ್ಟ್. ಈಗ ಇದನ್ನೇನಂತ ಹೇಳ್ತೀನಿ ಬನ್ನಿ. ಫಸ್ಟ್ ಕೀ ಆನ್ ಮಾಡಿಕೊಂಡು, ಈಗ ಸಪ್ರೇಟ್ ಸ್ವಿಚ್ ಇಟ್ಕೊಂಡಿದ್ದೀನಿ. ಸ್ವಿಚ್ ಆನ್ ಮಾಡಿದರೆ ಮಾತ್ರ ವೋಲ್ಟ್ ಮೀಟರು ಮತ್ತು ಟಿ ವಿ ಎಸ್ದು ಚಾರ್ಜರು ಆನ್ ಆಗುತ್ತೆ. ಆ ಥರ ಮಾಡಿದ್ದೀನಿ. ಇದೇನೆಂದರೆ ಸಿಂಪಲ್, ನಿಮ್ಮ ಬೈಕ್ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ. ನಾನು ಬೈಕಲ್ಲಿ LED ಬಲ್ಬ್ ಯೂಸ್ ಮಾಡೋದ್ರಿಂದ ನನ್ನ ಬೈಕ್ ಬ್ಯಾಟ್ರಿ ತುಂಬ ಬೇಗ ಖಾಲಿ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಯೂಸ್ ಮಾಡ್ತಾ ಇರೋದು. ನೋಡಿ, ಬ್ಯಾಟ್ರಿಯಲ್ಲಿ ಈಗ LED ಆನ್ ಮಾಡಿದರೆ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಹಾಗೆ ಶೆಲ್ಫ್ ಆನ್ ಮಾಡಿದರೆ ಎಷ್ಟು ಡ್ರಾಪ್ ಆಗುತ್ತೆ ವೋಲ್ಟೇಜ್ ಅನ್ನೋದು ಸಹ ತೋರಿಸುತ್ತೆ ಇದರಲ್ಲಿ. ಸೊ ಯಾವಾಗೆಲ್ಲ ಬ್ಯಾಟ್ರಿ ಡೌನ್ ಆಗುತ್ತೋ ಆವಾಗೆಲ್ಲ ನಾನು ಚಾರ್ಜ್ ಮಾಡೋದಕ್ಕೆ ಕೊಡ್ತೀನಿ. ಒಂದು 50 ರೂಪೀಸ್ ಕೊಟ್ಟರೆ ಚಾರ್ಜ್ ಮಾಡಿ ಕೊಡ್ತಾರೆ. ಇಲ್ಲ ನೀವೇ ಚಾರ್ಜ್ ಸಹ ಮಾಡ್ಕೊಳ್ಬೋದು ಮನೇಲಿ. ನೋಡಿ, ಆನ್ ಮಾಡಿದ ತಕ್ಷಣ ಎಷ್ಟು ಬ್ಯಾಟ್ರಿ ಡೌನ್ ಆಗುತ್ತೆ, ಅಂದರೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಸೆಲ್ಫ್ ಮಾಡುವಾಗ. ಅಥವಾ LED ಬಲ್ಬ್ ಆನ್ ಮಾಡಿದರೆ ಎಷ್ಟು ಡ್ರಾಪ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಇದು ವಾಟರ್ ಪ್ರೂಫ್ ಇರೋದಿಲ್ಲ. ನೀವು ಪರ್ಚೇಸ್ ಮಾಡಿದಾಗ ಇದು ವಾಟರ್ ಪ್ರೂಫ್ ಇರೋದಿಲ್ಲ. ಸೊ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಮಾಡಿದರೆ ಇದು ವಾಟರ್ ಪ್ರೂಫ್ ಆಗುತ್ತೆ ಅಂತ ತೋರಿಸ್ತೀನಿ. ಇದೇ ನೋಡಿ ವೋಲ್ಟ್ ಮೀಟರ್. ಕಂಪ್ಲೀಟಾಗಿ ಗ್ಲೂ ಸ್ಟಿಕ್ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಮೇಯ್ನಾಗಿ ಇದರಲ್ಲಿ ನೀರು ಒಳಗಡೆ ಹೋಗಬಾರ್ದು. ನೀರು ಏನಾದರೂ ಒಳಗಡೆ ಹೋದರೆ ಇದು ಡ್ಯಾಮೇಜ್ ಆಗುತ್ತೆ, ವರ್ಕ್ ಆಗೋದಿಲ್ಲ. ಯಾವುದೇ ಥರ ವೈರ್ ಆಗಲಿ ಸರ್ಕ್ಯೂಟ್ಸ್ ಆಗಲಿ ನೀರಿಗೆ ಟಚ್ ಆಗಲೇಬಾರ್ದು. ಆ ಥರ ಇದನ್ನು ಗ್ಲೂ ಸ್ಟಿಕ್ ಯೂಸ್ ಮಾಡಿದ್ದೀನಿ. ಗ್ಲೂ ಸ್ಟಿಕ್ ಯಾವುದು ಅಂದರೆ ಇದೊಂದು 10 ರೂಪೀಸ್ಗೆ ಸಿಗುತ್ತೆ. ಇಲ್ಲ ಅಂದರೆ 150 ರೂಪಾಯಿಗೆ ಹಾಟ್ ಗನ್ನು ಗ್ಲೂ ಸ್ಟಿಕ್ ಮತ್ತು ಗನ್ನು ಸಿಗುತ್ತೆ. ಎರಡೂ ತಗೊಳ್ಬೋದು. ಬೆಟರು 150 ರೂಪಾಯಿ ತಗೊಳ್ಳೋದೇ ಬೆಟರು. ಇಲ್ಲ ನೀವು ಸಿಂಗಲ್ ತಗೊಳ್ರೆ ಒಂದು 10 ರೂಪಾಯಿ ಸಿಗುತ್ತೆ. ಇದು ಸ್ವಿಚ್ಚು DC ಸ್ವಿಚ್ಚು ಸಹ ಹೌದು, AC ಸ್ವಿಚ್ಚಿಗೂ ಯೂಸ್ ಮಾಡ್ಬೋದು ಅಂತಾರೆ. ಬಟ್ DC ಸ್ವಿಚ್ಚಿಗೆ ಓಕೆ. ಇದೇನು ಸಿಂಪಲ್ ಸರ್ಕ್ಯೂಟ್ ಆಗಿದ್ದರಿಂದ ಈ ಸ್ವಿಚ್ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಇದನ್ನು ಸಹ ಗ್ಲೂ ಸ್ಟಿಕ್ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ನೀರು ಒಳಗಡೆ ಹೋಗದೇ ಇರೋ ಥರ ಕವರ್ ಮಾಡಿದ್ದೀನಿ. ಇದನ್ನು ಫಿಟ್ಟಿಂಗ್ ಮಾಡಿ ನೋಡಿ, ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.